Question number 41 to 45, people development and environment related question. Question number 41 from 29 June 2025 morning shift. 41 question, what is ಯೂರೋಫಿಕೇಷನ್? ನೋಡಿ, ಯೂರೋಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟಲ್ಲಿ. ಇಲ್ಲೇನಾಗುತ್ತಂದರೆ, ಯಾವಾಗ ಎಕ್ಸಸ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ವಾಟರಲ್ಲಿ ಎಂಟರ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಒಂದು ಪಾಂಡ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಆ ಪಾಂಡ್ ಹತ್ರ ತುಂಬ ಫಿಶಸ್ಸು ಅದು ಇದು ಇರುತ್ತೆ ಅಂತ ಅಂದ್ಕೊಳ್ಳೋಣ. ತುಂಬ ನೈಟ್ರೇಟ್ಸು, ಫಾಸ್ಫೇಟ್ಸು, ಇಂಥ ನ್ಯೂಟ್ರಿಯೆಂಟ್ಸು ವಾಟರಲ್ಲಿ ಎಂಟರ್ ಆದಾಗ ಆಲ್ಗೆ, ಪಾಚಿ ಅನ್ನೋದೇನಿರುತ್ತೆ ಅದು ತುಂಬ ಫಾಸ್ಟಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಆಲ್ಗೆ ಯಾವಾಗ ಸಾಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಕ್ಸಿಜನ್ಸನ್ನ ತುಂಬ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದರಿಂದ ಫಿಶ್ಶು ಸತ್ತೋಗ್ಬಿಡುತ್ತೆ. ಅಂತಹ ಪ್ರೋಸೆಸ್ಸನ್ನು ನಾವು ಯೂರೋಫಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಆನ್ಸರ್ ಬರ್ಬೋದು? ಎನ್ಹ್ಯಾನ್ಸ್ಡ್ ಪ್ಲ್ಯಾಂಟ್ ಗ್ರೋ ಆ್ಯಂಡ್ ಸಬ್ಸಿಕ್ವೆಂಟ್ ಆಕ್ಸಿಜನ್ ಡಿಪ್ಲೇಷನ್ ಆಫ್ ವಾಟರ್. ಪ್ಲ್ಯಾಂಟ್ ಗ್ರೋ ಅಂದರೆ ಇಲ್ಲಿ ಆಲ್ಗೆ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಆಕ್ಸಿಜನ್ನು ಕಡಿಮೆ ಆಗ್ತಾ ಹೋಗುತ್ತೆ, ಅದರಿಂದ ಫಿಶ್ ಸಾಯುತ್ತೆ. ಅಂಥ ಪ್ರೋಸೆಸ್ನ ಯೂರೋಫಿಕೇಷನ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 42, among this which is the outermost layer of atmosphere? So layers of atmosphere ಇಂದ ಕೇಳಿದ್ದಾರೆ. From bottom to top, troposphere, stratosphere, mesosphere and thermosphere. ಇದು ಬಾಟಮ್ಮು, ಇದು ಟಾಪು. ಓಕೆ, ಬಾಟಮ್ ಟು ಟಾಪು. ಈಗ ಔಟರ್ ಮೋಸ್ಟ್ ಅಂತ ತಗೊಂಡಾಗ ಥರ್ಮೋಸ್ಪಿಯರ್ ಇಸ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 43, ಅರೇಂಜ್ ಮಿಲೇನಿಯಮ್ ಡೆವಲಪ್ MDGs ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಕಾರ್ಡಿಂಗ್ ಟು ದೇರ್ ಗೋಲ್ ನಂಬರ್. ಓ ಮೈ ಗಾಡ್. ಓಕೆ, MDG goal, reduce child mortality, ensure environmental sustainability, promote gender equality and empowerment, improve maternal health, achieve universal primary education. This is second one. Achieve universal primary education is the second one goal. Next, promote gender equality is the third one. Reduce child mortality is the fourth one. Improve mental health is the fifth one. Ensure environmental sustainability is the seventh one. So answer is smallest to largest. So 2, E is the first. Okay, 2 ಅದು E. ಅದಾದಮೇಲೆ 3 ಅದು C. ಅದಾದಮೇಲೆ 4 ಅದು A. ಅದಾದಮೇಲೆ 5 ಅದು D. ಅದಾದಮೇಲೆ 7 ಅದು B. ECADB. ಸೊ ಆಪ್ಷನ್ 2ನಲ್ಲಿದೆಲ್ಲ, ಆಪ್ಷನ್ 2ನಲ್ಲಿದೆ. ಸೊ ದಟ್ ಈಸ್ ದ ಆನ್ಸರ್ ಹಿಯರ್. ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್, SDG ಮತ್ತು ಎರಡೂ ಚೆನ್ನಾಗಿ ಓದಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮೇಜರ್ ಫಿಲಾಸಫಿಕಲ್ ಅಪ್ರೋಚಸ್ ಟು ಎನ್ವೈರನ್ಮೆಂಟಲ್ ಎಥಿಕ್ಸ್ ಆರ್. ಸೊ ಹಿಯರ್ ಆಂಥ್ರೋಪೊಸೆಂಟ್ರಿಸಮ್, ಈಗೋಸೆಂಟ್ರಿಸಮ್, ಬಯೋಸೆಂಟ್ರಿಸಮ್, ಎಕೋಸೆಂಟ್ರಿಸಮ್. ಸೊ ಈಗೋಸೆಂಟ್ರಿಸಮ್ ಅನ್ನೋದು ನಮ್ಮದು ಸೆಲ್ಫ್ ಸೆಂಟರ್ಡ್, ಹ್ಯೂಮನ್ ರಿಲೇಟೆಡ್, ಸೈಕಾಲಜಿ ರಿಲೇಟೆಡ್ ಅಲ್ವಾ. ದಿಸ್ ಇಸ್ ನಾಟ್ ಎನ್ವೈರನ್ಮೆಂಟ್ ರಿಲೇಟೆಡ್. ಕರೆಕ್ಟ್. ಸೊ ಬಿ ಕೆನಾಟ್ ಬಿ ದ ಆನ್ಸರ್. ಎಲ್ಲೆಲ್ಲಿ ಬಿ ಇದೆಯೋ ಅದನ್ನು ತೆಗೆದುಬಿಡೋಣ. ಆನ್ಸರ್ ಈಸ್ A, C ಆ್ಯಂಡ್ D ಓನ್ಲಿ. ದಿಸ್ ಈಸ್ ದ ಆನ್ಸರ್. ಸೊ ಅಪ್ರೋಚಸ್ ಟು ಎನ್ವೈರನ್ಮೆಂಟಲ್ ಎಥಿಕ್ಸ್ ಆರ್ ಆಂಥ್ರೋಪೊಸೆಂಟ್ರಿಸಮ್, ದಿಸ್ ಈಸ್ human centered. Biocentrism, this is life centered. Next, ecocentrism, this is relating to ecosystem. So ನಮಗೆ ಗೊತ್ತಿದೆ D is there, B is not there. That is possible in option C only. Question number 45. Okay, they have given the match the following again. ಎಲ್ಲ ಕ್ವೆಶನ್ ಪೇಪರಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೆ ಏನು ಗೊತ್ತಾ, ಪ್ರತಿ ಸೆಕ್ಷನಲ್ಲೂ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್. ಅಂದರೆ ಲೀವಿಂಗ್ ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಕಾಂಪ್ರಹೆನ್ಷನ್ ಕ್ವೆಶನ್ಸ್ 40 ಕ್ವೆಶನ್ಸ್ ಬರುತ್ತಲ್ವಾ.
8 ಯೂನಿಟ್ಸಿಂದ ಆ 40 ಕ್ವಶನ್ಸಲ್ಲಿ 8 ಯೂನಿಟ್ಸಲ್ಲಿ ಪ್ರತಿ ಒಂದು ಯೂನಿಟಲ್ಲೂ ಕೂಡ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಪೇಪರ್ 1ಅಲ್ಲಿ 8 ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನು ಪೇಪರ್ 2 ಅನಾಲಿಸಿಸ್ ಮಾಡುವಾಗ ನೋಡೋಣ ಹೇಗಿರುತ್ತೆ ಅಂತ. ಸಲೀಮ್ ಅಲಿ ಚಾರ್ಲ್ಸ್, MS ಸ್ವಾಮಿನಾಥನ್, he is an agricultural scientist. Okay, so Sundarlal Bahuguna is Chipko movement. So D is 3 ಅಂದರೆ A, this 2 cannot be the answer. C is 1 ಅಂದರೆ C ಎರಡಕ್ಕೂ 1 ಕೊಟ್ಟಿದ್ದಾರೆ. ಓಕೆ, ornithology is like bird expert. This guy Salim Ali is a bird expert. So answer is option 1, not this. Charles Darwin, origin of species. Fourth one. Okay, so this much about people development and environment related questions. ಇದು ಓದಿಟ್ಕೊಳ್ಳಿ. ಏನಾದರೂ ವಾಟ್ ಸಲೀಮ್ ಅಲಿ is famous for, bird expert, ಆರ್ನಿಟಾಲಜಿ ಅದು ಗೊತ್ತಿರಬೇಕು. 4 ನಮಗೆ ಇಲ್ಲಿ ಬಹೆಟ್ ಮಾಡಿ ಕಲ್ತ್ಕೊಂಡು ಇಟ್ಕೊಂಡ್ಬಿಟ್ರೆ ನೋಟ್ಸ್ ಮಾಡಿ ರಿವೈಸ್ ಮಾಡಿ ಇದರಲ್ಲಿ ಯಾವುದಾದ್ರೂ ಒಂದು ಕೇಳಬಹುದು. ಮತ್ತೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಬಂದರೆ ಅಟ್ಲೀಸ್ಟ್ ನಾವು ಲೈಕ್ ಈಗ ಸ್ವಾಮಿನಾಥನ್ ಇಸ್ ಅಗ್ರಿಕಲ್ಚರಲಿಸ್ಟ್, ಸುಂದರ್ಲಾಲ್ ಬಗೂನ್ ಇಸ್ ಚಿಪ್ಕೋ ಮೂಮೆಂಟ್ ಅಂತ ಹೆಂಗೆ ಮ್ಯಾಚ್ ಮಾಡಿದ್ನೋ ಆ ರೀತಿ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.